ಯಾವಾಗಲೂ ವ್ಯಕ್ತಿ ಹತ್ರ ಇದ್ದಾಗ ಅದರ ಬೆಲೆ ಅರ್ಥ ಆಗಿರೋಲ್ಲ ನಮಗೆ. ಯಾವಾಗ ಒಂದು ವ್ಯಕ್ತಿ ಆಗಲಿ ಒಂದು ವಸ್ತುವಿನ ಬೆಲೆ ಅರ್ಥ ಆಗಬೇಕಾದ್ರೆ ಅಂತರ ಬೇಕಾಗತ್ತೆ. ಒಬ್ಬ ಜರ್ಮನ್ ವಿಜ್ಞಾನಿ ಒಂದು ಪುಸ್ತಕ ಬರೆದಿದ್ದಾನೆ. ಅದರಲ್ಲೊಂದು ಘಟನೆ ಬರೀತಾನೆ. ಒಬ್ಬ ಮನುಷ್ಯ ಸಮುದ್ರ ದಂಡೆಗೆ ಹೋದಂತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡಬೇಕು ಅಂತ. ಆ ಪುಟ್ಟ ಮಗು ಬುಟ್ಟಿ ಹಿಡ್ಕೊಂಡು ನೀರಲ್ಲಿ ಹೀಗೆ ಆಟ ಆಡ್ತಿದ್ದಂತೆ. ಒಂದು ಮೀನು ಹಾರಿ ಪುಟ್ಟಿಯಲ್ಲಿ ಬಿತ್ತು. ಆ ಮಗುಗೆ ಆಶ್ಚರ್ಯ ಆಗಾಯಿತು, ಗಾಬರಿನೂ ಆಯಿತು. ಆ ಮಗು ಬಿಸಾಕ್ಬಿಡ್ತು ದಂಡೆ ಮೇಲೆ. ಮೀನು ನೀರು ದಾಟಿ ದಂಡೆ ಮೇಲೆ ಬಿದ್ದಾಗ ಉಸಿರು ಗಟ್ಟಿ ಒದ್ದಾಡೋಕ್ಕೆ ಶುರು ಆಯಿತು. ಮಗುಗೆ ಅದು ಗೊತ್ತಿಲ್ಲ, ಅದೇನು ಅನ್ನಿಸ್ತೋ ಗೊತ್ತಿಲ್ಲ. ಒಂದು ನಿಮಿಷ ಆದಮೇಲೆ ಆ ಮೀನನ್ನು ಹಿಡಿದು ಮತ್ತೆ ನೀರಲ್ಲಿ ವಾಪಸ್ ಹಾಕ್ತಂತೆ. ಅವನಿಗೆ ಚಂದ ಬರೀತಾನೆ ಅದನ್ನು. ಈ ಮೀನು ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದದ್ದು, ನೀರಲ್ಲೇ ಇದ್ದದ್ದು. ಆದರೆ ನೀರಿನ ಬೆಲೆ ಅರ್ಥ ಆಗಿರಲಿಲ್ಲ ಅದಕ್ಕೆ. ಯಾವಾಗ ನೀರು ಬಿಟ್ಟು ಹೊರಗೆ ಬಂತೋ ಅವು ನೀರಿನ ಅನಿವಾರ್ಯತೆ, ಅವಶ್ಯಕತೆ ಅರ್ಥ ಆಯ್ತು ಅದಕ್ಕೆ. ಅವನು ಹೇಳ್ತಾನೆ, ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಚಿತ್ರ ನಮ್ಮ ಕಣ್ಣು ಮುಂದಿದ್ದಾಗ, ತುಂಬ ಹತ್ತಿರ ಇದ್ದಾಗ ಬೆಲೆ ಅರ್ಥ ಆಗಲ್ಲ. ನಿಮ್ಮ ಬೆರಳನ್ನು ಕಣ್ಣು ಮುಂದೆ ಹೆಂಗೆ ಇಟ್ಕೊಂಡ್ರೆ ಮುಂದಿನ ಬೆಟ್ಟ ಕೂಡ ಕಾಣಿಸೋದಿಲ್ಲ. ಆ ಬೆರಳಿಗೆ ಹಿಂದೆ ಸರಿಸಿದಾಗ ಬೆಟ್ಟ ದೊಡ್ಡದು, ಬೆರಳು ಸಣ್ಣದು ಅಂತ ಗೊತ್ತಾಗತ್ತೆ.